ನಮಸ್ಕಾರ ಸ್ನೇಹಿತರೆ ಎಸ್.ಸಿ ಒಳ ಮೀಸಲಾತಿ ಏನಿದೆ, ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿ 50% ಫಿಕ್ಸ್ ಆಗಿದೆ. ಅದು ಎಡಗೈಗೆಷ್ಟು ಬಲಗೈಗೆಷ್ಟು ಇತರೆಗೆಷ್ಟು ABC ಅಂತ ಕೂಡ ಮಾಡಿದ್ದಾರೆ. ಇಲ್ಲಿ ಒಂದು ಇಂಪಾರ್ಟೆಂಟ್ ಏನು ಅಂತಂದ್ರೆ 56% ಆದ್ರೆ ಏನಾದ್ರು ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ಇಂದ ಅದು ಆದೇಶ ಹೊರಡ್ರೆ ಅವಾಗ ಏನಾಗುತ್ತೆ ಅವೆಲ್ಲ ಕೂಡ ಡೀಟೇಲ್ ತಿಳ್ಕೊಳ್ಳೋಣ. ಮತ್ತೆ ಈಗ ಎಒ ಏನು ಇದಾಗಿದೆ ನೋಟಿಫಿಕೇಶನ್ಸ್, ಲ್ಯಾಂಡ್ ಸರ್ವೇರ್ ಆಗಿರ್ಬೋದು, DCC ಬ್ಯಾಂಕ್ ಬಳ್ಳಾರಿ, ಈ ತರದ್ದು ಒಂದಷ್ಟು ಈಗ ಇತ್ತೀಚೆಗೆ 1 or 2 months ಅಲ್ಲಿ ಆಗಿರೋದು ರೀನೋಟಿಫಿಕೇಶನ್ ಆಗೋ ಸಾಧ್ಯತೆ ಇದೆ. ಡೀಟೇಲ್ ಆಗಿ ಇದ್ರ ಬಗ್ಗೆ ತಿಳ್ಕೋಣ. ನೋಡಿ, 50% ಏನ್ ಮಾಡಿದ್ದಾರೆ, ಮೊದಲು ನಿಮ್ಗೆ ಗೊತ್ತಿದೆ SCಗೆ 17%ಗೆ ಹೈಕ್ ಮಾಡಿದ್ರು, ಈಗ ಅದ 15% ಇರೋದಿಲ್ಲ. ಸೊ 15% ನ ಈ ರೀತಿ ಅವರು ಡಿವೈಡ್ ಮಾಡ್ತಾ ಇದ್ದಾರೆ. ಎಡಗೈ ಸಮುದಾಯಕ್ಕೆ ಅಂದ್ರೆ ABC ಅಂತ ಮಾಡಿ 5.25%, 5.25% ಅಂಡ್ ಸಿಗೆ 4.50%. ಈ ತರ SC ಒಳ ಮೀಸಲಾತಿ ABC ಕೂಡ ಮಾಡಿದ್ದಾರೆ. ಸೊ ಇದಾದಾಗ ಯಾವ ರೀತಿ ಆಗುತ್ತೆ, ನಮ್ಮ ಈಗ ಅಟ್ ಪ್ರೆಸೆಂಟ್ ಇರೋದು 50% ರಿಸರ್ವೇಶನ್, 50% ಜನರಲ್ GM. ಅದರಲ್ಲಿ ಕ್ಯಾಟಗರಿ 1ಗೆ 4, 2Aಗೆ 15, 2Bಗೆ 4, 3Aಗೆ 4, 3Bಗೆ 5 ಅಂಡ್ SCಗೆ 15, STಗೆ 3%. ನೋಡಿ, ST 7% ಏನ್ ಮಾಡಿದ್ರೆ ಈಗ 3% ಇರುತ್ತೆ ಅವರು ಕೂಡ. ಅಂಡ್ ಈ ಒಂದು ಬೇಸಿಸ್ ಮೇಲೆ ಇದು ಕರ್ನಾಟಕದ ಒಂದು ಇದ್ರಲ್ಲೂ ಕೂಡ ಗೆಜೆಟ್ ಅಲ್ಲೂ ಕೂಡ ಮಾಡಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಪಾಯಿಂಟ್ಸ್ ಗಳು ನೋಡ್ಬೇಕು. ಇಲ್ಲಿ ಪಾಯಿಂಟ್ಸ್ ಗಳು ಹೆಂಗ್ ಕೊಟ್ಟಿದ್ದಾರೆ ಅಂದ್ರೆ, ಈ ಆಟಗಳು ಇದೆಯಲ್ಲ, ಈ ಆಟಗಳ ನವರಿಂಗಿ ಆಟಗಳ ಸರ್ಕಾರದ್ದು ಮತ್ತೆ ಈ ಒಂದು ನೇಮಕಾತಿ ಪ್ರಾಧಿಕಾರಗಳದ್ದು ಅಂತ ಹೇಳ್ತಕ್ಕಂಥದ್ದು. ಈಗ ಆಲ್ರೆಡಿ ನೋಟಿಫಿಕೇಶನ್ ಆಗಿದೆ. ಇಲ್ಲಿ ಪಾಯಿಂಟ್ಸ್ ಗಳು ಹೇಳ್ತಾ ಹೋಗ್ತೀನಿ ನೋಡಿ. 17% ಇರ್ತಕ್ಕಂಥದ್ನ 50% ಮೀಸಲಾತಿ ಪ್ರಮಾಣವನ್ನು ನೇಮಕಾತಿ ಮಾಡ್ಕೋಬೇಕು. 17-15 ಇಳಿಸಿ ಕೂಡಲೇ ಅಧಿಸೂಚನೆ ವರ್ಡ್ C ಅಂತ ಹಾಕಿದ್ದಾರೆ. ನೋಡಿ, ಜಾರಿಗೊಳಿಸಿ ತೀರ್ಮಾನಿಸಿ ಕೆಳಕಂಡಂತೆ ಆದೇಶಿಸಲಾಗಿದೆ. ಏನು 27/4/2026 ಡೇಟ್ ಅಲ್ಲಿ ಆದೇಶ ಮಾಡಿರತಕ್ಕಂಥದ್ದು. ಪ್ರವರ್ಗ ABC ನ SC ನ 15 ಕ್ಯಾಟಗರಿ ಅಂತ ಮಾಡಿ 5.25, 5.25, 4.5 ಅಂತ ಮಾಡಿದ್ದಾರೆ. ಇದರಲ್ಲಿ ಇದನ್ನ ಇಲ್ಲಿ ಮ್ಯಾಕ್ಸಿಮೈಸ್ ಮಾಡಿ, ಪಕ್ಕದಲ್ಲಿ ಮ್ಯಾಕ್ಸಿಮೈಸ್ ಮಾಡಿರೋದು ಇಲ್ಲಿ ಓದ್ಕೊಳ್ಳಿ. ಇದರಲ್ಲಿ 20% C ಕ್ಯಾಟಗರಿಯ ಒಂದಷ್ಟು ಹುದ್ದೆಗಳನ್ನ ಸಪರೇಟ್ ಆಗಿ 59 ಅತ್ಯಂತ ಹಿಂದುಳಿದ ಜಾತಿಗಳಿಗೆ ಮೀಸಲಿರಿಸುವುದು ಅಂತ ಕೊಟ್ಟಿದ್ದಾರೆ. ಅದ್ ಯಾವ ತರ ಮಾಡ್ತಾರೆ ಗೊತ್ತಿಲ್ಲ. 20% ಹುದ್ದೆಗಳನ್ನ 20% ಆಫ್ ದ ಪೋಸ್ಟ್ ನ C ಕ್ಯಾಟಗರಿಲಿ, ಅಕಸ್ಮಾತ್ 59 ಹಿಂದುಳಿದ ಜಾತಿಗಳಿಲ್ಲ ಅಂತಂದಾಗ ಅದನ್ನ C ಕ್ಯಾಟಗರಿಗೆ, ಪ್ರವರ್ಗ C ಕ್ಯಾಟಗರಿಗೆ ಸೇರಿಸಬೇಕು ಅಂತಿದೆ. 400 ರೋಸ್ಟರ್ ಬಿಂದು ಪ್ರಕಾರ ಮಾಡಬೇಕು ಅಂತಿದೆ. ಇದೊಂದು ಪಾಯಿಂಟ್ ಹೆಂಗ್ ಮಾಡ್ತಾರೆ ಗೊತ್ತಿಲ್ಲ. ಓಕೆ, 20% ಹುದ್ದೆಗಳನ್ನ ಒಂದ್ ಕಡೆ. ಇನ್ನೊಂದ್ ಕಡೆ ವೆರಿ ಇಂಪಾರ್ಟೆಂಟ್ ಏನು ಅಂದ್ರೆ, 3ಕ್ಕಿಂತ ಕಡಿಮೆ ಪರಿಶಿಷ್ಟ ಜಾತಿ ಬಿಂದುಗಳು ಲಭ್ಯವಾಗುತ್ತಿದ್ದಲ್ಲಿ ಅಂತ ಅಂದ್ರೆ 3% ಗಿಂತ 3ಕ್ಕಿಂತ ಕಮ್ಮಿ ಇದ್ರೆ ಅವಾಗ ಏನ್ ಮಾಡ್ತಾರೆ, ಬರೀ ಪ್ರವರ್ಗ ಹೇಗೆ ಕೊಡಕ್ಕಾಗಲ್ಲ. ಹಾಗಾಗಿ SC ಜನರಲ್, ಓಕೆ, SC ಜನರಲ್ ಸಾಮಾನ್ಯ ಎಂದು ಪರಿಗಣಿಸಿ ನೇಮಕಾತಿ ಮಾಡತಕ್ಕದ್ದು. ಈಗ ನಾವು ಇದೇ ತುಂಬಾ ಇಂಪಾರ್ಟೆಂಟ್ ಆಗಿದೆ. ನಾನು ನಿಮಗೆ ಪ್ರೀವಿಯಸ್ ಇಯರ್ ನೋಟಿಫಿಕೇಶನ್ ಆದಾಗ ಪ್ರತಿ ಸಲ ಹೇಳ್ತಾ ಇದೆ ನೋಟಿಫಿಕೇಶನ್ ಅಲ್ಲಿ. ಸೊ 2 ಪೋಸ್ಟ್ 3 ಪೋಸ್ಟ್ ಬರೀ ಪ್ರವರ್ಗ A ಕೊಟ್ರೆ 3 ಪೋಸ್ಟ್ ಅಲ್ಲಿ ಇವ್ರಿಗೆ 2, ಇವ್ರು ಕೊಟ್ರೆ C ಏನ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದಲ್ಲ. ಹಂಗೆ 3ಕ್ಕಿಂತ ಕಡಿಮೆ ಇದ್ರಲ್ಲಿ ಆಗ ಇವ್ರು ಡಿಸೈನ್ ಮಾಡೋದು ಬೇಡ, ಬರೀ SC ಜನರಲ್ ಅಂತ ಮಾಡಿ ನೀವು ಆಗ ಯಾರು ಬೇಕಾದ್ರೂ ಅಪ್ಲೈ ಮಾಡ್ಬೋದು ರೀತಿ ಒಂದೇನೋ ಇಲ್ಲಿ ಕೊಟ್ಟಿದ್ದಾರೆ. ಹಂಗ ಇದನ್ನ ನಾವು ಅರ್ಥ ಮಾಡ್ಕೋಬಹುದು ಅಂತ ಅನ್ಕೋತೀನಿ ಅಲ್ವಾ. ಸೊ ಇದೊಂದು. ಮತ್ತೆ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಇದೆ. ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂದ್ರೆ, ಇಲ್ಲಿ ನೋಡಿ, 27/2/2026ರಂತೆ ಒಳ ಮೀಸಲಾತಿ ಅಳವಡಿಸದೆ ಹೊರಡಿಸಿರುವ ಎಲ್ಲಾ ನೇಮಕಾತಿ ಅದು ಹಿಂಪಡೆದು ಮೇಲಿನಂತೆ ಒಳ ಮೀಸಲಾತಿ ಬಳಸಿಕೊಂಡು ಪರಿಷ್ಕೃತ ಅಧಿಸೂಚನೆ ಕೂಡಲೇ ಹೊರಡಿಸಿ ನೇಮಕಾತಿಯನ್ನು ಮಾಡುವುದು. ಅಂದ್ರೆ ಏನರ್ಥ, ಈಗ ನೋಡಿ, ಈಗ ಒಂದು 15 days ಆಗಿಲ್ಲ ಅಲ್ವಾ ಸರ್, ಕೃಷಿ ಇಲಾಖೆದು KA ಇಂದ ನೋಟಿಫಿಕೇಶನ್ ಆಯ್ತು. ಸೊ ಹಂಗಾರೆ ಇದನ್ನ ರೀನೋಟಿಫಿಕೇಶನ್, ಅಲ್ಲಿ ನಿಮಗೆ ಬರೀ SC ಅಂತಿತ್ತು. ಸೊ SC ABC ಅಂತ ಅಳವಡಿಸ್ಕೋಬೇಕು ಅವರು. ಸೊ ರೀನೋಟಿಫಿಕೇಶನ್ ಮಾಡ್ಬೇಕಾಗತ್ತೆ. ಓಕೆ, ಆಟಗಳು ನೋಡಿ, ಇವ್ರದ್ದು ಆಟಗಳು ನವರಂಗಿ ಆಟಗಳು, ಸರ್ಕಾರ ನವರಂಗಿ ಆಟಗಳು ಹೆಂಗಿದೆ ಅಂತ ನೋಡ್ತಾರೆ. ಹಂಗೆ ಇದೊಂದೇ ಅಲ್ಲ, ಈಗ ಬಳ್ಳಾರಿ DCC ಬ್ಯಾಂಕ್ ಆಯ್ತು, ಗೊತ್ತಿಲ್ಲ ಅವ್ರು ಏನ್ ಮಾಡ್ತಾರೆ ಅಂತ, ಬರೀ SC ಅಂತಾನೆ ಇತ್ತು DCC ಬ್ಯಾಂಕ್. ಓಕೆ, ಇನ್ನೇನು ಶಿಮುಲ್ ಆಗಿತ್ತು ಅಂದ್ರೆ KMF ಆಗಿರ್ಬೋದು. ಈಗ ಲ್ಯಾಂಡ್ ಸರ್ವೇರ್ ಆಗಿಲ್ಲ, ಅದು ಮಾಡ್ಬೇಕು, ಅದು KPSC ಮಾಡಬಹುದು. ಅದ್ರ ಬಗ್ಗೆ ನ್ಯೂಸ್ ಇಲ್ಲ, KPSC ಮಾಡುತ್ತೆ ಅನ್ಸುತ್ತೆ, ಅದಕ್ಕೆ ರೀನೋಟಿಫಿಕೇಶನ್ ಆಗುತ್ತೆ. ಸೊ ಈ ಒಂದು ಫೆಬ್ರವರಿ 27, 2026, ಓಕೆ, 27ರ ನಂತರ ಯಾವ್ದು ನೋಟಿಫಿಕೇಶನ್ ಆಗಿದೆ ನಿಮ್ಗೆ ಗೊತ್ತಿರುತ್ತೆ. ಅದ್ರ ನಂತರ ಯಾವ ನೋಟಿಫಿಕೇಶನ್ಸ್ ಗಳಾಗಿವೆ ಅದೆಲ್ಲ ರೀನೋಟಿಫಿಕೇಶನ್ ಆಗುತ್ತೆ ಈಗ. ಓಕೆ, ಪುನಃ ರೀನೋಟಿಫಿಕೇಶನ್ ಮಾಡ್ತಾರೆ, ಪುನಃ ಅಪ್ಲೈ ಮಾಡಕ್ ಕೊಡ್ತಾರೆ. ಈಗೇನು ಕೃಷಿ ಇಲಾಖೆ 3 ತಿಂಗಳು ಅಂದ್ಕೊಂಡಿದ್ರೆ ಪುನಃ ಒಂಚೂರು ಮುಂದಕ್ಕೆ ಹೋಗುತ್ತೆ. ಓಕೆ, ಮತ್ತೆ ಇಲ್ಲಿ ಇನ್ನೊಂದು ಪಾಯಿಂಟ್ ಇದೆ ನೋಡಿ, ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್.
ಈಗ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಏನು ಇನ್ಕ್ರೀಸ್ ಮಾಡಿದ್ರು 56% ಆಗ್ತಾ ಇತ್ತು, ಈಗ ಅದನ್ನ 50% ಮಾಡಿದ್ದಾರೆ. ಈಗ ಆ 6% ಹುದ್ದೆಗಳನ್ನ ಬ್ಯಾಕ್ಲಾಗ್ ಹುದ್ದೆಗಳು ಅಂತ ಈಗೇನೋ ಅವ್ರು ನೋಟಿಫಿಕೇಶನ್ ಓಡಿಸ್ತಾರಲ್ಲ, ಅದ್ರಲ್ಲಿ 6% 50% ಮಾತ್ರ ನೋಟಿಫಿಕೇಶನ್ ಓಡಿಸ್ಬೇಕು. ಓಕೆ, ರಿಸರ್ವೇಶನ್ 6 ಪೋಸ್ಟ್ಗಳನ್ನ ಎತ್ತಿಟ್ಟಿರ್ಬೇಕು. 6% ಅಂದ್ರೆ 3 ಪೋಸ್ಟ್ಗಳು. ಓಕೆ, 100% ನಾವು ಕಂಪೇರ್ ಮಾಡಿದ್ರೆ ಆ 6% ಆಫ್ ದ ಪೋಸ್ಟ್ ಗಳನ್ನ ಅವರು ಎತ್ತಿಟ್ಟಿರ್ಬೇಕು. ಇವಾಗ ಯಾಕೆ ಎತ್ತಿಟ್ಟಿರ್ಬೇಕು ಅಂದ್ರೆ, ಮುಂದೆ ಏನಾದ್ರು SC ST ಅವ್ರಿಗೇನಾದ್ರು 56% ಅಂತ ಕೊಟ್ರೆ, ಓಕೆ, ಟೋಟಲ್ ಅವ್ರು ಎರಡು ಸೇರಿ ಇನ್ಕ್ರೀಸ್ ಆಗಿರೋದು ಒಪ್ಕೊಂಡ್ರೆ ಸರ್ ಸುಪ್ರೀಂ ಕೋರ್ಟ್, ಅವಾಗ ಈ ಬ್ಯಾಲೆನ್ಸ್ ಹುದ್ದೆಗಳಿರುತ್ತಲ್ಲ ಅಪ್ಕಮಿಂಗ್ ನೋಟಿಫಿಕೇಶನ್ ಅಲ್ಲಿ ಬ್ಯಾಕ್ಲಾಗ್ ಹುದ್ದೆಗಳು ಅಂತ ಮಾಡಿ ಅದನ್ನ ಅವ್ರಿಗೆ ಕೊಡ್ತಕ್ಕಂಥದ್ದು ಅಂತ ಮಾಡಿದ್ರೆ. ಮಾಡ್ಲಿಲ್ಲ, ಇಲ್ಲಪ್ಪ 50% ಅಂತಂದ್ರೆ ಏನು ಮಾಡಕ್ಕಾಗಲ್ಲ. 56% ಓಕೆ ಅಂತಂದ್ರೆ ಆಗ ಇದು ಬ್ಯಾಕ್ಲಾಗ್ ಹುದ್ದೆಗಳು ಅಂತ ಇದನ್ನ ಮುಂದಿನ ನೋಟಿಫಿಕೇಶನ್ ಅಲ್ಲಿ ಮಾಡ್ತಾರೆ. ಇದು ಈ ಕಂಪ್ಲೀಟ್ ಇನ್ಫಾರ್ಮೇಶನ್ ಸ್ನೇಹಿತರೆ. ಅಂಡ್ ಇಲ್ಲಿ ನೋಟಿಫಿಕೇಶನ್ ಆಗುತ್ತೆ ಅಂತ ಯಾಕೆ ಇದು ಆದ ತಕ್ಷಣ ನೋಡಿ 56,437 ಹುದ್ದೆಗೆ ಭರ್ತಿಗೆ ಇವಾಗ ಸ್ಟಾರ್ಟ್ ಮಾಡ್ತಾರೆ ಫಟಾಫಟ್ ಅಂತ. 56,000 ಎಲ್ಲಿ, ಅದ್ರಲ್ಲಿ 32,000 ಇರೋದು ನಿಮ್ಗೆ ಹೈದರಾಬಾದ್ ಕರ್ನಾಟಕಕ್ಕೆ, ಕಲ್ಯಾಣ ಕರ್ನಾಟಕ. ಇದರಲ್ಲಿ ಮೋಸ್ಟ್ ಆಫ್ ದ ಹುದ್ದೆಗಳು ಇದರಲ್ಲಿ ಕಂಡಕ್ಟರ್ ಹುದ್ದೆಗಳಿದೆ. ಹೈದರಾಬಾದ್ ಕರ್ನಾಟಕ ಕಂಡಕ್ಟರ್ ಹುದ್ದೆಗಳು ಬೇರೆ ಬೇರೆ ಗ್ರೂಪ್ ಡಿ ಗ್ರೂಪ್ ಸಿ ಹುದ್ದೆಗಳೇ ಜಾಸ್ತಿ ಇದೆ. ಓಕೆ, ಮತ್ತೆ ಟೀಚರ್ಸ್ ಹುದ್ದೆಗಳು ಬರುತ್ತೆ. ಟೀಚರ್ ಶಿಕ್ಷಕರ ನೇಮಕಾತಿ ಬಗ್ಗೆ ಕೂಡ ಹೇಳಿದ್ದಾರೆ ನೋಡಿ. 4-5 ತಿಂಗಳಲ್ಲಿ ಶಿಕ್ಷಕರ ನೇಮಕಾತಿ ಮುಕ್ತಾಯ ಅಂತ ನಮ್ಮ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಮಧು ಬಂಗಾರಪ್ಪನವರು ಅನೌನ್ಸ್ ಮಾಡಿದ್ದಾರೆ. ಅಂದ್ರೆ ಈಗ ಈ ಒಳ ಮೀಸಲಾತಿ ಗೊಂದಲ ಮುಕ್ತಾಯ ಆಗಿದೆ, ಇದ್ರ ಪ್ರಕಾರ ನೇಮಕಾತಿ ಮಾಡಬೇಕು. ಸೊ 4 ತಿಂಗಳಲ್ಲಿ ನೇಮಕಾತಿ ಮುಕ್ತಾಯ ಅಂದ್ರೆ 15 to 1 month ಅಲ್ಲಿ ನೋಟಿಫಿಕೇಶನ್ ಆಗುತ್ತೆ. 2 to 3 months ಒಳಗೆ ಎಕ್ಸಾಮ್ ಆಗುತ್ತೆ. 5,800 ಶಿಕ್ಷಕರನ್ನ ನೇಮಕ ಮಾಡ್ಕೋತೀವಿ ಅಂತ ಒಂದ್ ಕಡೆ. ಇನ್ ಬೇರೆ ಬೇರೆ ಏನಾಗುತ್ತೆ ನೋಡಿ, ನಾವು ಇತ್ತೀಚೆಗೆ ಒಂದು ವಿಡಿಯೋ ಕೂಡ ಮಾಡಿದ್ವಿ, ಒಂದು 15 days 1 month ಬ್ಯಾಕ್, ಅಪ್ಕಮಿಂಗ್ ನೋಟಿಫಿಕೇಶನ್ಸ್ ಅಂತ ಹೇಳಿ. ಒಂದು ಶಿಕ್ಷಕರ ನೇಮಕಾತಿ ಆಗ್ತಕ್ಕಂಥದ್ದಾಗುತ್ತೆ, VO ಆಗುತ್ತೆ. ನೋಡಿಲ್ಲ ಅಂದ್ರೆ ಲಿಂಕ್ ಕೊಟ್ಟಿರ್ತೀನಿ ಅಥವಾ ಎಂಡ್ ಸ್ಕ್ರೀನ್ ಅಲ್ಲಿ ಹಾಕಿರ್ತೀನಿ, ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಕಿರ್ತೀನಿ, ನೋಡಿ ಸ್ನೇಹಿತರೆ ನಿಮ್ಮ ಯಾವ ನೇಮಕಾತಿ ಆಗುತ್ತೆ ಅಂತ ನೋಡಿ. ಫಸ್ಟ್ ಪ್ರಿಫರೆನ್ಸ್ ಯಾವ್ಯಾವ್ದು ಆಗ್ಬೋದು ನೆಕ್ಸ್ಟ್ ಅಪ್ಕಮಿಂಗು ಅಂತ ಇಲ್ಲಿ ನಾನು ಲಿಸ್ಟ್ ಮಾಡ್ತಾ ಹೋದ್ರೆ, ಒಂದು ಶಿಕ್ಷಕರದು, ಓಕೆ, ಟೀಚರ್ಸ್. ಓಕೆ, ನೆಕ್ಸ್ಟ್ PC PSI. ಓಕೆ, ಇದಂತೂ ಆಗುತ್ತೆ, ರೆಡಿ ಆಗ್ತಾ ಇದೆ ಫಟಾಫಟ್ ಅಂತ. PC PSI ನಿಮ್ಗೆ ಗೊತ್ತೇ ಇದೆ, PC ಸಿವಿಲ್ 4,000 ಚಿಲ್ಲರೆ ಇದೆ, ಅಷ್ಟು ಆಗಲ್ಲ, ಅದು ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾರೆ. PSI ಆಗ್ಬೋದು, ಮತ್ತೆ ಎಕ್ಸೈಸ್ SI ಕೂಡ ಆಗುವಂತ ಚಾನ್ಸಸ್ ಇದೆ ಒಂದು. ಓಕೆ, ಇದು ಬಿಟ್ರೆ ಇನ್ನು ಮೇನ್ ಇಂಪಾರ್ಟೆಂಟ್ ಏನು ಅಂದ್ರೆ VAO, ವಿಲೇಜ್ ಅಕೌಂಟೆಂಟ್. ಓಕೆ, ಇದಾಗುತ್ತೆ. ಯಾಕಂದ್ರೆ ಇದು ಹಂಗೆ ಪೆಂಡಿಂಗ್ ಅಲ್ಲಿ ಇದೆ, ಲಾಸ್ಟ್ ಇಯರೇ ಆಗ್ಬೇಕಾಗಿತ್ತು. ಸೊ ಈ ಇಯರ್ ಸೇರ್ಸ್ ಒಟ್ಟಿಗೆ ಜಾಸ್ತಿ 1,000 ಮಾಡ್ತಾರೆ ಅಥವಾ 500 ಮಾಡ್ತಾರೆ ಗೊತ್ತಿಲ್ಲ, ಒಟ್ಟಿನಲ್ಲಿ ಈ ನೋಟಿಫಿಕೇಶನ್ಸ್ ಆಗುತ್ತೆ. ಇನ್ನು ಇದು ಬಿಟ್ರೆ FDA FDA ಅಂತ ಆಗ 5 ವರ್ಷ 6 ವರ್ಷ ಆಗೋಯ್ತು. ಓಕೆ, ಸೊ ತುಂಬಾ ಪೋಸ್ಟ್ ಇದೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಲ್ಲಿ. ಸೊ ಅದನ್ನ ಒಟ್ಟಿಗೆ ಅವರು KPSC ಇಂದ ಮಾಡ್ತಾರೋ ಏನ್ ಮಾಡ್ತಾರೋ ನೋಡ್ಬೇಕು. ಮತ್ತೆ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಆಗಿರ್ಬೋದು. ಓಕೆ, ಮತ್ತೆ ಇರಿಗೇಷನ್ ಡಿಪಾರ್ಟ್ಮೆಂಟ್. ಅಂದ್ರೆ ಈಗ ಅಟ್ಲೀಸ್ಟ್ ಫಸ್ಟ್ ಆಗುವಂತದ್ದು ಯಾವುದು ಅಂತಂದ್ರೆ, ಈಗ ಉಳಿದಿರ್ತಕ್ಕಂಥದ್ದು ಕೃಷಿ ಇಲಾಖೆ ಏನ್ ಮಾಡ್ತಾರೆ ಅದನ್ನ ಆಗುತ್ತೆ, ಮತ್ತೆ ಲ್ಯಾಂಡ್ ಸರ್ವೇಯರ್ ಏನಾಗುತ್ತೆ, ಲ್ಯಾಂಡ್ ಸರ್ವೇಯರ್ ಅದಾಗುತ್ತೆ. ಅದು ಬಿಟ್ರೆ ಶಿಕ್ಷಕರು, PC PSI, ಎಕ್ಸೈಸ್, VO ಈ ಒಂದು ಎಕ್ಸಾಮ್ಸ್ಗಳು ಬೇಗ ಆಗ್ತಕ್ಕಂಥದ್ದು ನೋಟಿಫಿಕೇಶನ್ಸ್. ಓಕೆ, ಸೊ ಇನ್ನು ಬೇರೆ ಬೇರೆ ಎಕ್ಸಾಮ್ಸ್ಗಳಿದೆ, ಅದೆಲ್ಲ ನಾನು ಈ ವಿಡಿಯೋದಲ್ಲಿ ಹೇಳಿದ್ದೀನಿ, ಒಂದ್ಸಲ ಹೋಗಿ ನಾವು ನೋಡ್ಕೋಬಹುದು. ಆ ಲಿಂಕ್ ನಾನು ಕೊಟ್ಟಿರ್ತೇನೆ. ಸೊ ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ಕೊಳ್ಳೋದಕ್ಕೆ ಏನಾಗುತ್ತೆ ಅಂತ ನೋಡೋಣ. ಮುಂದೆ ಯಾರು ಬಂದು ಕಡ್ಡಿ ಆಡಿಸ್ರು ನಮಗೆ ಅದು ಗೊತ್ತಿಲ್ಲ, ಈಗಲೇ ಹೇಳಕ್ಕಾಗಲ್ಲ. ಯಾಕಂದ್ರೆ ಈಗ ಮಾಡಿರೋದು ನಮಗ್ ಸರಿ ಇಲ್ಲ, ABC ಅಡಿಯಲ್ಲಿ ರಿಸರ್ವೇಶನ್ ಅಂತ ಏನಾದ್ರು ಕೋರ್ಟ್ ಹೋಗಲ್ಲ ಅನ್ಕೋತೀನಿ. ಎಲ್ಲಾ ಒಂದು ಸಮುದಾಯಗಳನ್ನು ಅವರು ಕರೆಸಿ ಮಾತಾಡಿ ತಗೊಂಡಿರ್ತಕ್ಕಂಥದ್ದು. ಆತ ಏನಾದ್ರು ಹೋದ್ರೆ ಮುಂದೆ ಅದಾವಾಗ ಗೊತ್ತಿಲ್ಲ, ಅದ್ರ ಬಗ್ಗೆ ನಾನು ಈಗಲೇ ಏನು ಹೇಳಕ್ಕಾಗಲ್ಲ. ಸೊ ದಿಸ್ ಇಸ್ ದ ಫಂಡ. ಸೊ ನೋಟಿಫಿಕೇಶನ್ಸ್ ಅಂತೂ ಆಗುತ್ತೆ. ಇದ್ರ ಪ್ರಕಾರ ಪ್ರಿಪರೇಷನ್ ಆಗಿ ಫಸ್ಟ್ ಅಪ್ಲೈ ಮಾಡಿ, ನೋಟಿಫಿಕೇಶನ್ ಆಗ್ಬೇಕು ಫಸ್ಟ್. ಓಕೆ, ಆಮೇಲೆ ಏನಾರು ಆಗ್ಲಿ, ಯಾಕಂದ್ರೆ ನಿಮ್ಗೆ ಏಜು ಬಾರ್ ಆಗ್ತಾ ಇರತ್ತೆ. 5 ವರ್ಷ ರಿಲ್ಯಾಕ್ಸೇಷನ್ ಬೇರೆ ಕೊಟ್ಟಿದ್ದಾರೆ 2027 ತನಕ. ಏಜ್ ಬಾರ್ ಆಗ್ಬಾರ್ದು, ಹಾಗಾಗಿ ನೋಟಿಫಿಕೇಶನ್ ಹಾಕೊಳ್ಳಿ. ಆಮೇಲೆ ಅದೆಲ್ಲಾರು ನಿಂತಿಲ್ಲ, ಎಕ್ಸಾಮ್ ಬರೀರಿ, ಒಂದಷ್ಟು ಆಗ್ಬಿಡ್ಲಿ ಬೇಕಾರೆ. ಒಂದ್ 10 ಇಂದ 15 ನೋಟಿಫಿಕೇಶನ್ ಆದ್ರೆ ಒಳ್ಳೇದು. ಈ ಒಂದೆರಡು ವರ್ಷದಲ್ಲಿ ಎಲ್ಲದಕ್ಕೂ ಅಪ್ಲೈ ಮಾಡಿ ಬರೀರಿ. ಓಕೆ, ಆಮೇಲೆ ಅದು ರಿಸಲ್ಟ್ ಏನಾಗುತ್ತೆ ಅದು ಆಮೇಲೆ ನೋಡ್ಕೊಳ್ಳೋಣ. ಅದರ್ವೈಸ್ ಏಜ್ ಬಾರ್ ಆಗ್ಬಿಟ್ರೆ ಕಷ್ಟ, ಏನೋ ಅವ್ರು ನೋಟಿಫಿಕೇಶನ್ ಕರೀಲಿಲ್ಲ ಅಂದ್ರೆ. ಸೊ ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್, ದಟ್ ಇಸ್ ಅ ಪಾಸಿಟಿವ್ ಥಿಂಗ್. ನಾವು ಎಲ್ಲನೂ ನೆಗೆಟಿವ್ ನೋಡೋಕ್ಕಾಗಲ್ಲ, ನಾವು ಪಾಸಿಟಿವ್ ಕೂಡ ನಾವು ಚೆಕ್ ಮಾಡಬೇಕಾಗುತ್ತೆ. ಸೊ ನಮಸ್ಕಾರ, ಧನ್ಯವಾದಗಳು. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡ್ಕೊಳಿಸ್ತೀನಿ. ಎನಿ ಡೌಟ್ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ವಿಲ್ ಅಟೆಂಡ್ ಇನ್ ದ ನೆಕ್ಸ್ಟ್ ವೀಡಿಯೋ.